ದೇಶದ ಆರ್ಥಿಕ ದಿಕ್ಸೂಚಿಯಾಗಿರುವಂತಹ ಇವತ್ತಿನ ಬಜೆಟ್ನಲ್ಲಿ ಒಂದಷ್ಟು ವಲಯಕ್ಕೆ ಬೇರೆ ಬೇರೆ ರೀತಿಯಾದಂತಹ ನಿರೀಕ್ಷೆಗಳಿದೆ. ಗೃಹಿಣಿಯರಿಗೂ ಕೂಡ ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಗೃಹಿಣಿಯರನ್ನ ತಲೆಯಲ್ಲಿಟ್ಕೊಂಡು ಸರ್ಕಾರ ಇವರಿಗೂ ಕೂಡ ಬಂಪರ್ ಅನ್ನ ಘೋಷಣೆ ಮಾಡುತ್ತಾ, ಯಾವ ರೀತಿ ಬಂಪರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಗೃಹಿಣಿಯರಿಗೆ ಬಜೆಟ್ನಲ್ಲಿ ಬಂಪರ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ಬಜೆಟ್ನಲ್ಲಿ ಗೃಹಿಣಿಯರಿಗೆ ಬಂಪರ್ ಗಿಫ್ಟ್ ಸಿಗುತ್ತಾ ಸರ್ಕಾರದ ವತಿಯಿಂದ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಿಲಿಂಡರ್ ಬೆಲೆ ಇಳಿಕೆಗೆ ಸರ್ಕಾರ ಸಾಕಷ್ಟು ತಿಂಗಳಿಂದ ಕಸರತ್ತನ್ನು ಮಾಡ್ತಾ ಇದೆ. ತೈಲ ಕಂಪನಿಗಳ ಜೊತೆಗೆ ವಿವಿಧ ಹಂತದಲ್ಲಿ ಮಾತುಕತೆಯನ್ನ ಕೂಡ ನಡೆಸಲಾಗಿದೆ. ಜನವರಿ 1ನೇ ತಾರೀಕೆ ಇದ್ರ ಬಗ್ಗೆ ಒಂದು ಸಿಹಿ ಸುದ್ದಿ ಸಿಕ್ಕಿತ್ತು, ಒಂದು ಸುಳಿವು ಸಿಕ್ಕಿತ್ತು. ಬೆಳೆ ಇಳಿಕೆಯಿಂದ ಆಗುವಂತಹ ನಷ್ಟವನ್ನ ಸರಿದೂಗಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇದೆಯಂತೆ. 40,000 ಕೋಟಿಯನ್ನ ನಷ್ಟ ಆದ್ರೂ ಭರಿಸ್ತೀವಿ ನಾವು ಅಂತ ಸರ್ಕಾರ ಈ ಕೆಲವೊಂದಷ್ಟು ಗ್ಯಾಸ್ ಸಂಸ್ಥೆಗಳಿಗೆ ಈಗಾಗಲೇ ತಿಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಎರಡು ಆಯಾಮದಲ್ಲಿ ಇದನ್ನ ನಾವು ಅರ್ಥೈಸ್ಕೊಳ್ಬಹುದು. ಒಂದು, ಸಬ್ಸಿಡಿಗಳನ್ನ ಮತ್ತೊಂದ್ಸಲ ರೀಪರಿಚಯ ಮಾಡುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಲಿಂಡರ್ ಬೆಲೆ ಇಳಿಕೆಗೆ ಸರ್ಕಾರ ಮಾಡ್ತಾ ಇರುವಂತಹ ಕಸರತ್ತು ದೊಡ್ಡ ಮಟ್ಟದಲ್ಲಿದೆ. ಜನವರಿ 1ನೇ ತಾರೀಕೆ ಇದರ ಬಗ್ಗೆ ಹಿಂಟ್ ಕೂಡ ಸಿಕ್ಕಿತ್ತು. ಇದರ ಮುಂದುವರೆದ ಭಾಗವಾಗಿ 40,000 ಕೋಟಿಯನ್ನ ನಾವು ಹೊಂದಾಣಿಕೆ ಮಾಡಿಕೊಡ್ತೀವಿ ಅಂತ ಹೇಳಿ ವಿವಿಧ ಹಂತದಲ್ಲಿ ಮಾತುಕತೆಗಳು ಆಗಿದೆ. ತೈಲ ಕಂಪನಿಗಳ ಜೊತೆಗೆ ಸರ್ಕಾರ ಬಹುತೇಕ ಇದ್ರ ಬಗ್ಗೆ ಸಂಧಾನದ ಮಾತುಕತೆಗಳನ್ನಾಡಿದೆ. ಅದಕ್ಕೆ ಅವರು ಕೂಡ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಿಕಾಸ್ ಲಾಸ್ಟ್ 1 ಇಯರ್ ಇಂದ ನಾವು ನೋಡಿದ್ವಿ, ಒಂದ್ಸಲ ಪ್ರೈಸ್ ಟ್ರಿಮ್ ಆಗ್ತಿತ್ತು, ಇನ್ನೊಂದ್ಸಲ ಇಳಿಕೆ ಆಗ್ತಾ ಇತ್ತು. ಈ ಸಲ ಬೆಲೆ ಇಳಿಕೆ ಮಾಡೋದ್ರ ಮೂಲಕ ಗೃಹಿಣಿಯರಿಗೆ ಲಾಭ ಮಾಡಿಕೊಡೋಣ ಅಂತ ಹೇಳಿ 40,000 ಕೋಟಿ ಇದರ ಅಂದಾಜು ಅಂತ ಲೆಕ್ಕವನ್ನು ಹಾಕೊಂಡಿದ್ದಾರೆ. ಸೊ ಸಬ್ಸಿಡಿ ಸ್ಕೀಮ್ ಅನ್ನ ಮರುಪರಿಚಯ ಮಾಡಿಕೊಡ್ತಾರಾ ಅನ್ನೋದು ಒಂದು ಕುತೂಹಲ ಕಾರಣ. ಗಿವ್ ಇಟ್ ಅಪ್ ಸಬ್ಸಿಡಿ ಅಂತ ಇವರೇ ಹೇಳಿದ್ದು. ಬಟ್ ಈಗ ಮಹಿಳೆಯರ ಮನವೊಲಿಸೋದಕ್ಕೆ ಅಂತ ಹೇಳಿ ಮತ್ತೊಂದ್ಸಲ ಅದನ್ನ ಕೊಡ್ತಾರ ಅನ್ನೋದು ಕುತೂಹಲ ಕಾರಣ. ಮತ್ತೆ ಲಾಸ್ಟ್ ಬಿಜೆಪಿಯ ಮೆನಿಫೆಸ್ಟೋದನ್ನ ನೀವು ಗಮನಿಸಿದ್ರಿ, 500 ರೂಪಾಯಿ ಸಿಲಿಂಡರ್ ಕೊಡ್ತೀವಿ ನಾವು ಅಂತ ಹೇಳ್ಕೊಂಡು ಬಂದಿದ್ರು. ಹೀಗಾಗಿ ಕೊಟ್ಟ ಮಾತನ್ನ ಈಡೇರಿಸಿದೀವಿ ನಾವು ಅನ್ನುವಂತಹ ಒಂದು ವಿಚಾರ ಎಲ್ಲಾ ಕಡೆಗಳಲ್ಲಿ ಡೆಲ್ಲಿನಲ್ಲಿ ಪ್ರಣಾಳಿಕೆನಲ್ಲಿ ಹೇಳ್ಕೊಂಡಿದ್ದಾರೆ. ನಮ್ ಕರ್ನಾಟಕದ ಬಿಜೆಪಿ ಮೆನಿಫೆಸ್ಟೋದಲ್ಲಿ ಅದಿತ್ತು ಸರ್. ಅವ್ರ ಅಧಿಕಾರಕ್ಕೆ ಬರಲಿಲ್ಲ, ಈಗ ಅವ್ರನ್ನ ಕೇಳಂಗಿಲ್ಲ. ಬಟ್ ಡೆಲ್ಲಿನಲ್ಲಿ ಈ ಸರ್ತಿ ಹೇಳ್ಕೊಂಡಿದ್ದಾರೆ 500 ರೂಪಾಯಿಗೆ ಸಿಲಿಂಡರ್ ಕೊಡ್ತಕ್ಕಂಥ ನನ್ನ ಪ್ರಕಾರ ತುಂಬಾ ಕಷ್ಟ ಸಾಧ್ಯ ಈ ಸಂದರ್ಭದಲ್ಲಿ. ಬಟ್ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ವಾಣಿಜ್ಯ ಸಿಲಿಂಡರ್ಗಳ ದರ 7 ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದಾರೆ ವಿವಿಧ ಕಂಪನಿಯವರು. ಬಟ್ ಅದು ಮಹಿಳೆಯರಿಗೆ ಅದರಿಂದ ಏನು ಅನುಕೂಲ ಆಗಲ್ಲ. ಕಮರ್ಷಿಯಲ್ ಸಿಲಿಂಡರ್ಸ್ ಅವೆಲ್ಲವೂ ಕೂಡ ಡೊಮೆಸ್ಟಿಕ್ ಮಾಡಬೇಕು ಅಂತ ಇದೆ. ಇನ್ನು ಚಿನ್ನದ ಬೆಲೆಯಲ್ಲಿ ಏರಿಕೆನಾ ಇಳಿಕೆನಾ, ಇದೊಂದು ಬಹಳ ಕುತೂಹಲ ಇದೆ. ನೋಡೋಣ ಚಿನ್ನದ ಬೆಲೆ ಏನಾಗುತ್ತೆ ಇವತ್ತು ಬಜೆಟ್ ಮಂಡನೆ ಆದ ನಂತರ ಅಂತಕ್ಕಂಥದ್ದು. ಅದೊಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ವಿಪರೀತ ಇತ್ತು ಈ ಕಳೆದ 3-4 ತಿಂಗಳಲ್ಲಂತೂ. ಸೊ ಈ ಸರ್ತಿ ಏನಾಗುತ್ತೆ, ಕಳೆದ ಮೇನಲ್ಲಿ ಚಿನ್ನದ ಮೇಲಿನ ಆಮದು ಸುಂಕವನ್ನು ಸರ್ಕಾರ ಇಳಿಸಿತ್ತು. ಕಳೆದ ಮೇನಲ್ಲಿ ಈಗ ಚಿನ್ನದ ಮೇಲಿನ ಆಮದು ಸುಂಕವನ್ನು ಇಳಿಸಿದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಕೂಡ ಆಗಿತ್ತು. ಬಟ್ ಈ ಸರ್ತಿ ಏನಾಗುತ್ತೆ, ಇನ್ನೇನು ಬರೋ ಮದುವೆ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಚಿನ್ನದ ಮೇಲಿನ ದರ ಇಳಿಕೆ ಆದರೆ ಬಡ ಮತ್ತು ಮಧ್ಯಮ ವರ್ಗದವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಆಮದು ಸುಂಕವನ್ನು ಇಳಿಸಿದ್ರೂ ಕೂಡ ನಮ್ಮ ಭಾರತದಲ್ಲಿ ಚಿನ್ನದ ಡಿಮಾಂಡ್ ಜಾಸ್ತಿ ಇತ್ತು. ಎಂಥ ಕ್ರೂಷಿಯಲ್ ಟೈಮ್ನಲ್ಲಿ ಆರ್ಥಿಕ ಸಂಕಷ್ಟತೆ ಇದ್ದಾಗಲೂ ಕೂಡ ಭಾರತದಲ್ಲಿ ಚಿನ್ನದ ಮಾರಾಟ ದಾಖಲೆ ಪ್ರಮಾಣದಲ್ಲಾಗಿತ್ತು. ಈಗೇನಾಗುತ್ತೆ, ಭಾರತ ಹೇಳಿ ಕೇಳಿ ಚಿನ್ನ ಪ್ರಿಯರು ಜಾಸ್ತಿ ಭಾರತದಲ್ಲಿ. ಹಾಗಾಗಿ ಆಮದು ಸುಂಕ ಈ ಸರ್ತಿ ಏರಿಸಬೇಡಿ ಅಂತ ಹೇಳಿದ್ದಾರೆ. ಆಮದು ಸುಂಕದಲ್ಲಿ ಬದಲಾವಣೆ ಆಗದೇ ಇದ್ರೆ ಏನು ಯಥಾಸ್ಥಿತಿ ಮೇಂಟೈನ್ ಆಗುತ್ತಾ ಇಲ್ವಾ? ಯಾರೋ ಒಬ್ರು ಹೇಳ್ತಾ ಇದ್ರು, ಈ ವರ್ಷಾಂತ್ಯಕ್ಕೆ 2025ರ ವರ್ಷಾಂತ್ಯಕ್ಕೆ 10 ಗ್ರಾಮ್ ಚಿನ್ನದ ಬೆಲೆ 1 ಲಕ್ಷಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಿನ್ನೆ ಎಕನಾಮಿಕ್ ಸರ್ವೆ, ಅದೇ ಆರ್ಥಿಕ ತಜ್ಞರೇ ಕೊಟ್ಟಿರುವಂತಹ ಸರ್ವೆನಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಅಂತ ಸರ್ವೆ ಕೊಟ್ಟಿದ್ದಾರೆ. ಇಳಿಕೆ ಆಗುತ್ತೆ ಅಂತ ಹೌದು. ಬಟ್ ಇನ್ನೊಂದು ಕಡೆನಲ್ಲಿ ನಿಮಗೆ ನಿರಂತರವಾಗಿ ಇಳಿಕೆ ಆಗಲ್ಲ. ಈ ಸರ್ತಿ ಇಳಿಕೆ ಮಾಡ್ದಂಗೆ ಮಾಡಿ ವರ್ಷಾಂತ್ಯಕ್ಕೆ ಜಾಸ್ತಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ. ಬಟ್ ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದವರು ಏನು ಕ್ರಮವನ್ನು ತಗೋಬೇಕು ಆ ಕ್ರಮವನ್ನು ತಗೋತಾರೆ. ಅದರ ನಡುವೆನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಏರಿಳಿಕೆ ಆದಾಗ ನಾವು ಅದನ್ನು ಕೊಂಡುಕೊಳ್ಳುವ ರೇಟೇ ಜಾಸ್ತಿ ಆದಾಗ ಏನು ಮಾಡ್ತೀರಾ? ರೇಟ್ ಜಾಸ್ತಿ ಆಗಲೇಬೇಕಾಗತ್ತೆ. ಸೊ ಆ ರೀತಿ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದ್ದೋಣ. ರಸ್ತೆ ಆಗಬೇಕು, ತುಂಬ ಹದಗೆಟ್ಟೋಗಿದೆ ರಸ್ತೆ. ಯಾಕೆಂದರೆ ನಾನೊಬ್ಬ ಆಟೋ ಡ್ರೈವರ್ ಆಗಿ ಹೇಳ್ತಾ ಇದ್ದೀನಿ, ಆಟೋ ಓಡ್ಸೋಕ್ಕಾಗ್ತಾ ಇಲ್ಲ, ತುಂಬ ಕೆಟ್ಟೋಗಿದೆ ರಸ್ತೆಗಳು. ಆದರೂ ಆಗಬೇಕು. ಪ್ಲಸ್ ಇನ್ನೊಂದು ಸಾರಿಗೆ ವ್ಯವಸ್ಥೆನೂ ಕರೆಕ್ಟಾಗಿ ಆಗಬೇಕು. ಈಗ ಏನು ಎಲೆಕ್ಟ್ರಿಕಲ್ ಬಸ್ ಬಿಟ್ಟಿದ್ದಾರೆ, ಅದು ಈ ಬಜೆಟಲ್ಲಿ ಹೆಚ್ಚಿನ ಒಂದು
ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಹೆಚ್ಚಿನ ಒಂದು ಅನುದಾನ ಕೊಡಬೇಕಾಗತ್ತೆ. ಇವತ್ತು ಹೋಟೆಲ್ ಉದ್ಯಮದಲ್ಲಿ ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಹಲವಾರು ಸ್ಥಳಗಳಿಗೆ ಒಂದು ಹೆಚ್ಚಿನ ಒಂದು ಹಣ ಬಿಡುಗಡೆ ಮಾಡಬೇಕಾಗತ್ತೆ. ಅದನ್ನು ಯಾವುದೂ ಕಳೆದ ಬಜೆಟಲ್ಲಿ ಆಗಲಿಲ್ಲ. ಈ ಬಾರಿ ಆದರೂ ಆ ಬಜೆಟಲ್ಲಿ ಒಂದು ಹೆಚ್ಚಿನ ಅನುದಾನ ನೀಡಬೇಕು. ಜೊತೆಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಅದಕ್ಕೆ ಒಂದು ಹೆಚ್ಚಿನ ಒಂದು ಉತ್ತೇಜನ ನೀಡಬೇಕಾಗತ್ತೆ. ಅಂದರೆ ಈ ಟನಲ್ ಅಂತ ಏನು ಮಾಡ್ತಾ ಇದ್ದಾರೆ ಅದಕ್ಕೊಂದು ಹಣ ಬಿಡುಗಡೆ ಮಾಡಬೇಕಾಗತ್ತೆ. ಮೆಟ್ರೋ ಸಂಖ್ಯೆಗಳು ಈಗಾಗಲೇ ಜಾಸ್ತಿ ಇದೆ, ಇನ್ನೂ ಹೆಚ್ಚಿನ ಒಂದು ಹೊರಭಾಗದಲ್ಲಿ ಒಂದು ಮೆಟ್ರೋ ವ್ಯವಸ್ಥೆಗಳನ್ನು ಆಗಬೇಕು. ದೂರದ ಮೈಸೂರಿಗೆ ತೊಗೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ನಮ್ಮ ಉದ್ಯಮ ಹೋಟೆಲ್ ಉದ್ಯಮದಲ್ಲಿ ಹೆಚ್ಚಿನ ಒಂದು ಉದ್ಯೋಗ ಕೊಡುವಂಥ ಒಂದು ವ್ಯಾಪಾರ ಸ್ಥಳದಲ್ಲಿ ಒಂದೊಂದು ಹೋಟ್ಲಲ್ಲಿ ಒಂದು 50 ಜನಕ್ಕೆ ಉದ್ಯೋಗ ನೀಡುವಂಥ ಒಂದು ಉದ್ಯಮ. ಈ ಉದ್ಯಮಕ್ಕೆ ನಾವು ಈಗಾಗಲೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಮೇಲೆ GSTನ 5% ಮಾಡಿ ಅಂತ ಅವರಿಗೆ ಹಲವಾರು ಬಾರಿ ಮನವಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ವರ್ಷದಿಂದ ಮನವಿ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ಇನ್ನೂ ಕಡಿಮೆ ಮಾಡಲಿಲ್ಲ. ಅದನ್ನೊಂದು ಕಡಿಮೆ ಮಾಡಿ ಒಂದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹೋಟೆಲ್ ಉದ್ಯಮ ನಡೆಸುವಂಥ ಪರಿಸ್ಥಿತಿ ನೋಡಿ, ಪ್ರತಿಯೊಂದು ಸೆಕ್ಟರ್ನಲ್ಲಿ ಪ್ರತಿಯೊಂದು ವರ್ಗದ ಜನರು ಕೂಡ ತಮ್ಮದೇ ಆದಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಈ ಬಾರಿಯ ಬಜೆಟ್ ಮೇಲೆ.